ಪ್ರಜಾಪ್ರಭುತ್ವ ಉಳಿಬೇಕು, ಸ್ವಚ್ಛ ಆಡಳಿತ ಬರಬೇಕು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಪದವೀಧರ ನಾಗರಾಜ್ ಎಂಬುವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಪಾದಯಾತ್ರೆ ನಡೆಸುವ ಮೂಲಕ ಏನೊಂದು ಸ್ವಚ್ಛ ವಿಧಾನಸಭಾ ಅಭಿಯಾನನ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಎಂಬುವರು ಏನದಂದ್ರೆ ಈಗಾಗಲೇ ಪದವೀಧರರಿದ್ದಾರೆ. ಅವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರವಿಲ್ಲದ, ಕೋಮುವಾದಿ ಇಲ್ಲದ ಪ್ರಬುದ್ಧ ಜನಪರ ಏನಂದ್ರೆ ಇಂಥ ಒಂದು ಆಡಳಿತ ಬರಬೇಕು, ಯಂಗ್ಸ್ಟಾರು ಯುವಕರು ಏನಾದ್ರು ರಾಜಕೀಯಕ್ಕೆ ಬರಬೇಕು, ಟೋಟಲಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ಟೋಟಲಿ ಏನು ಈಗಾಗಲೇ ಮತದಾನ ಪ್ರಭುಗಳನ್ನು ಹಕ್ಕಿರ್ತ ಮತ ಚಲಾವಣೆ, ಆ ಮತವನ್ನು ಮಾರಾಟ ಮಾಡ್ಕೋಬಾರ್ದು, ಆ ಮತದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ ಅಂಥೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿಯಾನ ಏನದಂದ್ರೆ ನಾಗರಾಜ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿಂದ ಆರಂಭ ಮಾಡಿದಂಥ ಈ ಒಂದು ಅಭಿಯಾನ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ಕೆಂದು ಆಗಮಿಸಿದೆ. ನೋಡ್ಬೋದು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾಗರಾಜ್ ಅವರನ್ನು. ಏಕಾಂಗಿಯಾಗಿ ಏನದಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವ ಮೂಲಕ ಜನರಲ್ಲಿ, ಯುವಕರಲ್ಲಿ ಏನಂದ್ರೆ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲೇಬೇಕಂತೇಳಿ ಸಂಕಲ್ಪ ತೊಟ್ಟು ಈ ಒಂದು ಪದವೀಧರ ನಾಗರಾಜ್ ಏನು ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ಕೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರು ಬೆಂಬಲ ಮತ್ತು ಸ್ಪಂದನೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಜಾಪ್ರಭುತ್ವ ಉಳಿಬೇಕು, ಸ್ವಚ್ಛ ಆಡಳಿತ ಬರಬೇಕು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಪದವೀಧರ ನಾಗರಾಜ್ ಎಂಬುವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಪಾದಯಾತ್ರೆ ನಡೆಸುವ ಮೂಲಕ ಏನೊಂದು ಸ್ವಚ್ಛ ವಿಧಾನಸಭಾ ಅಭಿಯಾನನ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಎಂಬುವರು ಏನದಂದ್ರೆ ಈಗಾಗಲೇ ಪದವೀಧರರಿದ್ದಾರೆ. ಅವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರವಿಲ್ಲದ, ಕೋಮುವಾದಿ ಇಲ್ಲದ ಪ್ರಬುದ್ಧ ಜನಪರ ಏನದಂದ್ರೆ ಇಂಥ ಒಂದು ಆಡಳಿತ ಬರಬೇಕು, ಯಂಗ್ಸ್ಟಾರು ಯುವಕರು ಏನಾದ್ರು ರಾಜಕೀಯಕ್ಕೆ ಬರಬೇಕು, ಟೋಟಲಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ಟೋಟಲಿ ಏನು ಈಗಾಗಲೇ ಮತದಾನ ಪ್ರಭುಗಳನ್ನು ಹಕ್ಕಿರ್ತ ಮತ ಚಲಾವಣೆ, ಆ ಮತವನ್ನು ಮಾರಾಟ ಮಾಡ್ಕೋಬಾರ್ದು, ಆ ಮತದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ ಅಂಥೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿಯಾನ ಏನದಂದ್ರೆ ನಾಗರಾಜ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿಂದ ಆರಂಭ ಮಾಡಿದಂಥ ಈ ಒಂದು ಅಭಿಯಾನ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ಕೆಂದು ಆಗಮಿಸಿದೆ. ನೋಡ್ಬೋದು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾಗರಾಜ್ ಅವರನ್ನು. ಏಕಾಂಗಿಯಾಗಿ ಏನದಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವ ಮೂಲಕ ಜನರಲ್ಲಿ, ಯುವಕರಲ್ಲಿ ಏನಂದ್ರೆ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲೇಬೇಕಂತೇಳಿ ಸಂಕಲ್ಪ ತೊಟ್ಟು ಈ ಒಂದು ಪದವೀಧರ ನಾಗರಾಜ್ ಏನು ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ಕೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರು ಬೆಂಬಲ ಮತ್ತು ಸ್ಪಂದನೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಜಾಪ್ರಭುತ್ವ ಉಳಿಬೇಕು, ಸ್ವಚ್ಛ ಆಡಳಿತ ಬರಬೇಕು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಪದವೀಧರ ನಾಗರಾಜ್ ಎಂಬುವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಪಾದಯಾತ್ರೆ ನಡೆಸುವ ಮೂಲಕ ಏನೊಂದು ಸ್ವಚ್ಛ ವಿಧಾನಸಭಾ ಅಭಿಯಾನನ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಎಂಬುವರು ಏನದಂದ್ರೆ ಈಗಾಗಲೇ ಪದವೀಧರರಿದ್ದಾರೆ. ಅವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರವಿಲ್ಲದ, ಕೋಮುವಾದಿ ಇಲ್ಲದ ಪ್ರಬುದ್ಧ ಜನಪರ ಏನದಂದ್ರೆ ಇಂಥ ಒಂದು ಆಡಳಿತ ಬರಬೇಕು, ಯಂಗ್ಸ್ಟಾರು ಯುವಕರು ಏನಾದ್ರು ರಾಜಕೀಯಕ್ಕೆ ಬರಬೇಕು, ಟೋಟಲಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ಟೋಟಲಿ ಏನು ಈಗಾಗಲೇ ಮತದಾನ ಪ್ರಭುಗಳನ್ನು ಹಕ್ಕಿರ್ತ ಮತ ಚಲಾವಣೆ, ಆ ಮತವನ್ನು ಮಾರಾಟ ಮಾಡ್ಕೋಬಾರ್ದು, ಆ ಮತದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ ಅಂಥೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿಯಾನ ಏನದಂದ್ರೆ ನಾಗರಾಜ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿಂದ ಆರಂಭ ಮಾಡಿದಂಥ ಈ ಒಂದು ಅಭಿಯಾನ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ಕೆಂದು ಆಗಮಿಸಿದೆ. ನೋಡ್ಬೋದು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾಗರಾಜ್ ಅವರನ್ನು. ಏಕಾಂಗಿಯಾಗಿ ಏನದಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವ ಮೂಲಕ ಜನರಲ್ಲಿ, ಯುವಕರಲ್ಲಿ ಏನಂದ್ರೆ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲೇಬೇಕಂತೇಳಿ ಸಂಕಲ್ಪ ತೊಟ್ಟು ಈ ಒಂದು ಪದವೀಧರ ನಾಗರಾಜ್ ಏನು ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ಕೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರು ಬೆಂಬಲ ಮತ್ತು ಸ್ಪಂದನೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಜಾಪ್ರಭುತ್ವ ಉಳಿಬೇಕು, ಸ್ವಚ್ಛ ಆಡಳಿತ ಬರಬೇಕು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಪದವೀಧರ ನಾಗರಾಜ್ ಎಂಬುವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಪಾದಯಾತ್ರೆ ನಡೆಸುವ ಮೂಲಕ ಏನೊಂದು ಸ್ವಚ್ಛ ವಿಧಾನಸಭಾ ಅಭಿಯಾನನ
ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಅಂಬೋರು ಏನದಂದ್ರೆ ಈಗಾಗಲೇ ಪದವೀಧರರಿದ್ದಾರೆ. ಅವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರವಿಲ್ಲದ, ಕೋಮುವಾದಿ ಇಲ್ಲದ, ಪ್ರಬುದ್ಧ ಜನಪರ ಏನಂದ್ರೆ ಇಂಥ ಒಂದು ಆಡಳಿತ ಬರಬೇಕು, ಯಂಗ್ಸ್ಟಾರು ಯುವಕರು ಏನಂದ್ರೆ ರಾಜಕೀಯಕ್ಕೆ ಬರಬೇಕು, ಟೋಟಲಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ಟೋಟಲಿ ಏನು ಈಗಾಗಲೇ ಮತದಾನ ಪ್ರಭುಗಳನ್ನು ಹಕ್ಕಿರ್ತ ಮತ ಚಲಾವಣೆ, ಆ ಮತವನ್ನು ಮಾರಾಟ ಮಾಡ್ಕೋಬಾರ್ದು, ಆ ಮತದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ ಅಂಥೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿಯಾನ ಏನಂದ್ರೆ ನಾಗರಾಜ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿಂದ ಆರಂಭ ಮಾಡಿದಂಥ ಈ ಒಂದು ಅಭಿಯಾನ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ಕೆಂದು ಆಗಮಿಸಿದೆ. ನೋಡ್ಬೋದು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾಗರಾಜ್ ಅವರನ್ನು. ಏಕಾಂಗಿಯಾಗಿ ಏನದಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವ ಮೂಲಕ ಜನರಲ್ಲಿ, ಯುವಕರಲ್ಲಿ ಏನಂದ್ರೆ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲೇಬೇಕಂತೇಳಿ ಸಂಕಲ್ಪ ತೊಟ್ಟು ಈ ಒಂದು ಪದವೀಧರ ನಾಗರಾಜ್ ಏನು ಕಾರ್ಯ ಮಾಡ್ತಾ ಇದ್ದಾರೆ, ಅವ್ರ ಕಾರ್ಯಕ್ಕೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರು ಬೆಂಬಲ ಮತ್ತು ಸ್ಪಂದನೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಜಾಪ್ರಭುತ್ವ ಉಳಿಬೇಕು, ಸ್ವಚ್ಛ ಆಡಳಿತ ಬರಬೇಕು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಪದವೀಧರ ನಾಗರಾಜ್ ಎಂಬುವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಪಾದಯಾತ್ರೆ ನಡೆಸುವ ಮೂಲಕ ಏನಂದ್ರೆ ಸ್ವಚ್ಛ ವಿಧಾನಸಭಾ ಅಭಿಯಾನನ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಅಂಬೋರು ಏನದಂದ್ರೆ ಈಗಾಗಲೇ ಪದವೀಧರರಿದ್ದಾರೆ. ಅವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರವಿಲ್ಲದ, ಕೋಮುವಾದಿ ಇಲ್ಲದ, ಪ್ರಬುದ್ಧ ಜನಪರ ಏನಂದ್ರೆ ಇಂಥ ಒಂದು ಆಡಳಿತ ಬರಬೇಕು, ಯಂಗ್ಸ್ಟಾರು ಯುವಕರು ಏನಂದ್ರೆ ರಾಜಕೀಯಕ್ಕೆ ಬರಬೇಕು, ಟೋಟಲಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ಟೋಟಲಿ ಏನು ಈಗಾಗಲೇ ಮತದಾನ ಪ್ರಭುಗಳನ್ನು ಹಕ್ಕಿರ್ತ ಮತ ಚಲಾವಣೆ, ಆ ಮತವನ್ನು ಮಾರಾಟ ಮಾಡ್ಕೋಬಾರ್ದು, ಆ ಮತದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ ಅಂಥೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿಯಾನ ಏನಂದ್ರೆ ನಾಗರಾಜ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿಂದ ಆರಂಭ ಮಾಡಿದಂಥ ಈ ಒಂದು ಅಭಿಯಾನ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ಕೆಂದು ಆಗಮಿಸಿದೆ. ನೋಡ್ಬೋದು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾಗರಾಜ್ ಅವರನ್ನು. ಏಕಾಂಗಿಯಾಗಿ ಏನದಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವ ಮೂಲಕ ಜನರಲ್ಲಿ, ಯುವಕರಲ್ಲಿ ಏನಂದ್ರೆ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲೇಬೇಕಂತೇಳಿ ಸಂಕಲ್ಪ ತೊಟ್ಟು ಈ ಒಂದು ಪದವೀಧರ ನಾಗರಾಜ್ ಏನು ಕಾರ್ಯ ಮಾಡ್ತಾ ಇದ್ದಾರೆ, ಅವ್ರ ಕಾರ್ಯಕ್ಕೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರು ಬೆಂಬಲ ಮತ್ತು ಸ್ಪಂದನೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಜಾಪ್ರಭುತ್ವ ಉಳಿಬೇಕು, ಸ್ವಚ್ಛ ಆಡಳಿತ ಬರಬೇಕು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯ ಪದವೀಧರ ನಾಗರಾಜ್ ಎಂಬುವರು ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಪಾದಯಾತ್ರೆ ನಡೆಸುವ ಮೂಲಕ ಏನಂದ್ರೆ ಸ್ವಚ್ಛ ವಿಧಾನಸಭಾ ಅಭಿಯಾನನ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಅಂಬೋರು ಏನದಂದ್ರೆ ಈಗಾಗಲೇ ಪದವೀಧರರಿದ್ದಾರೆ. ಅವರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರವಿಲ್ಲದ, ಕೋಮುವಾದಿ ಇಲ್ಲದ, ಪ್ರಬುದ್ಧ ಜನಪರ ಏನಂದ್ರೆ ಇಂಥ ಒಂದು ಆಡಳಿತ ಬರಬೇಕು, ಯಂಗ್ಸ್ಟಾರು ಯುವಕರು ಏನಂದ್ರೆ ರಾಜಕೀಯಕ್ಕೆ ಬರಬೇಕು, ಟೋಟಲಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ಟೋಟಲಿ ಏನು ಈಗಾಗಲೇ ಮತದಾನ ಪ್ರಭುಗಳನ್ನು ಹಕ್ಕಿರ್ತ ಮತ ಚಲಾವಣೆ, ಆ ಮತವನ್ನು ಮಾರಾಟ ಮಾಡ್ಕೋಬಾರ್ದು, ಆ ಮತದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ ಅಂಥೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿಯಾನ ಏನಂದ್ರೆ ನಾಗರಾಜ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿಂದ ಆರಂಭ ಮಾಡಿದಂಥ ಈ ಒಂದು ಅಭಿಯಾನ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ಕೆಂದು ಆಗಮಿಸಿದೆ. ನೋಡ್ಬೋದು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾಗರಾಜ್ ಅವರನ್ನು. ಏಕಾಂಗಿಯಾಗಿ ಏನದಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳುವ ಮೂಲಕ ಜನರಲ್ಲಿ, ಯುವಕರಲ್ಲಿ ಏನಂದ್ರೆ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲೇಬೇಕಂತೇಳಿ ಸಂಕಲ್ಪ ತೊಟ್ಟು ಈ ಒಂದು ಪದವೀಧರ ನಾಗರಾಜ್ ಏನು ಕಾರ್ಯ ಮಾಡ್ತಾ ಇದ್ದಾರೆ, ಅವ್ರ ಕಾರ್ಯಕ್ಕೆ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರು ಬೆಂಬಲ ಮತ್ತು ಸ್ಪಂದನೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.